ಲ್ಯಾಂಡ್ ಲಾರ್ಡ್. ಈ ಫಿಲಮ್ ಈಗಾಗಲೇ ಟ್ರೈಲರ್ ಮುಖಾಂತರ ತುಂಬ ನಿರೀಕ್ಷೆ ಹುಟ್ಟಾಕಿತ್ತು. ಟ್ರೈಲರ್ ನೋಡಿ ತುಂಬ ಕುತೂಹಲ ಹುಟ್ಟಾಕಿತ್ತು ಜನರಿಗೆ ಹೇಗಿದೆ ಅಂತ. ನಾನು ಈ ವಿಡಿಯೋಲಿ ನಿಮಗೆ ಮೂವಿ ನೋಡಬೇಕಾ, ಚೆನ್ನಾಗಿದೆಯಾ, ಏನಕ್ಕೆ ನೋಡಬೇಕು ಅಂತ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನನ್ನ ವೀಡಿಯೋಸಲ್ಲಿ ನಾನು ನಿಮ್ಗೆ ಸ್ಟೋರಿಯಲ್ಲೂ ಬಿಟ್ಕೊಡಲ್ಲ. ಈ ಮೂವಿಲಿ ದುನಿಯಾ ವಿಜಯ್ ಅವರು ಒಬ್ಬ ಹಳ್ಳೀಲಿ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ರಚಿತಾ ರಾಮ್ ಅವರು ಹಳ್ಳಿ ಹುಡುಗಿಯ ಪಾತ್ರ ಮಾಡಿದ್ದಾರೆ. ಈ ಮೂವಿಲಿ ಸ್ಟಾರ್ ಕ್ಯಾಸ್ಟ್ ತುಂಬ ದೊಡ್ಡದಾಗೇ ಇದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ಮೂವಿಲಿ ದುನಿಯಾ ವಿಜಯ್ ಅವ್ರ ಮಗಳು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ರಾಜ್ ಬಿ ಶೆಟ್ಟಿ ಅವರು ಈ ಮೂವಿಲಿ ನೆಗೆಟಿವ್ ಸೈಡಾಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಕ್ಯಾರೆಕ್ಟ್ರ್ ಬಂದು ಈ ಊರಿನ ದೊಡ್ಡ ಮನುಷ್ಯ, ದಣಿಗಳು ಅಂತಲೇ ಹೇಳ್ಬೋದು, ಆ ಥರ ಕಾಣಿಸ್ಕೊಂಡಿದ್ದಾರೆ. ಮತ್ತು ಈ ಮೂವಿ ಕಾಮಿಡಿ ವಿಚಾರ ಅಂತ ಬಂದರೆ ಕಾಮಿಡಿ ಅಲ್ಲಲ್ಲಿ ವರ್ಕ್ ಆಗಿದೆ. ತುಂಬ ಕಡೆ ವರ್ಕ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಅನ್ವಾಂಟೆಡ್ ಅನಿಸುತ್ತೆ. ಆದರೆ ಅಲ್ಲಲ್ಲಿ ನಿಮ್ಮ ಮಗದಲ್ಲಿ ನೆಗು ತರಿಸೋದಂತೂ ನಿಜ. ಮತ್ತು ಸ್ಟೋರಿ ಲೈನ್ ಅಂತ ಬಂದರೆ ಕತೆ ತುಂಬ ಚೆನ್ನಾಗೇ ಬರ್ಕೊಂಡಿದ್ದಾರೆ. ಆದರೆ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪ್ರೆಸೆಂಟೇಷನ್ನು ಅಷ್ಟೇ, ಅವ್ರ ಕಲ್ಪನೆ ಏನಿರುತ್ತೆ ಅದೇ ರೀತಿ ನೀಟಾಗಿ ತೋರಿಸಿದ್ದಾರೆ ಕತೆನ. ಆದರೆ ಸ್ವಲ್ಪ ಎಲ್ಲೋ ಅಲ್ಲಲ್ಲ ಸೀನು ಬೇಡವಾಗಿತ್ತು ಅನಿಸುತ್ತೆ, ಸ್ವಲ್ಪ ಎಳ್ದಿದ್ದಾರೆ ಅನಿಸುತ್ತೆ. ಇನ್ನು ಸಾಂಗ್ಸ್ ಅಂತ ಬಂದರೆ ಸಾಂಗ್ಸು ನಂಗೆ ಯಾಕೋ ಎಲ್ಲೂ ವರ್ಕ್ ಆಗಿಲ್ಲ. ಸಾಂಗ್ಸ್ ಏನು ಅಷ್ಟು ಇಷ್ಟ ಆಗಿಲ್ಲ. ಸಾಂಗ್ಸು ಮಧ್ಯದಲ್ಲಿ ಕತೆ ಡಿಸ್ಟರ್ಬ್ ಮಾಡುತ್ತೆ ಸಾಂಗ್ಸು. ಈ ಜಾಗದಲ್ಲಿ ಯಾಕೆ ಸಣ್ಣ ಸಾಂಗ್ಸ್ ಬಂತು ಅನಿಸುತ್ತೆ, ಆ ರೀತಿ ಅನಿಸ್ತು ನನಗೆ. ಇನ್ನು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗು ಅದು ಮಾತಾಡೋಂಗೆ ಇಲ್ಲ. ಅವ್ರು ಕೊಟ್ಟಿದ್ದು ನೀಟಾಗಿ ಮಾಡಿದ್ದಾರೆ. ಮತ್ತು ರಚಿತಾ ರಾಮ್ ಅವ್ರದ್ದು ಚೆನ್ನಾಗಿದೆ ಪರ್ಫಾರ್ಮೆನ್ಸು, ಆದರೆ ಅಲ್ಲಲ್ಲಿ ಸ್ವಲ್ಪ ಓವರ್ ಅನಿಸುತ್ತೆ. ರಾಜ್ ಬಿ ಶೆಟ್ಟಿ ಅವ್ರದ್ದು ಓಕೆ, ಅವ್ರು ಕೊಟ್ಟಿದ್ದವ್ರು ಮಾಡಿದ್ದಾರೆ. ಮತ್ತು ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ಫೈಟ್ ಸೀಕ್ವೆಲ್ಗಳು ಇಕ್ಕಿದ್ದಾರೆ, ಅದಂತೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸು ಇದೆ ಫೈಟಲ್ಲಿ. ಯಾಕಂದರೆ ದುನಿಯಾ ವಿಜಯ್ ಅವ್ರ ಮೂವೀಸ್ ಅಂದರೆ ನಮ್ಗೆ ಗೊತ್ತಿರುತ್ತೆ ಫೈಟ್ ಯಾವ ರೀತಿ ಇರುತ್ತೆ ಅಂತಲೇ ತುಂಬ ಜನ ಹೋಗ್ತೀರಿ. ಆದರೆ ನಿಮ್ಗಂತೂ ಅದು ನಿರೀಕ್ಷೆ ಇದೆ, ಅದೇ ನಿರೀಕ್ಷೆಯಲ್ಲಿ ಹೋಗಿ, ಅದು ನಿಮಗೆ ಮೋಸ ಮಾಡಲ್ಲ. ಫೈಟನ್ನು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸುಮ್ಗೆ ಎಲ್ಲೆಲ್ಲೋ ಫೈಟ್ ಕೊಡಬೇಕು ಅಂತೆಲ್ಲೂ ಫೈಟ್ ಕೊಟ್ಟಿಲ್ಲ. ಈ ಫೈಟ್ಗೋಸ್ಕರನೇ ಒಂದು ಸ್ಟೋರಿ ಥರನೇ ಬಂದಿದೆ, ಅಷ್ಟು ಚೆನ್ನಾಗಿದೆ ಫೈಟು. ಇನ್ನು BGM ಅಂತ ಬಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಈಗ ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಅನ್ನಲ್ಲ, ಅಲ್ಲಂತೂ ತುಂಬ ಚೆನ್ನಾಗಿದೆ BGM. ಥಿಯೇಟ್ರಲ್ಲಂತೂ ಒಳ್ಳೆ ಸೌಂಡ್ ಕೊಡುತ್ತೆ. ಆದರೆ ಅಲ್ಲಲ್ಲಿ ಸ್ವಲ್ಪ ಇನ್ನೂ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ಬೇಕಾಗಿತ್ತು ಅನ್ನಿಸ್ತು BGMನ ನನಗೆಲ್ಲೋ. ಇನ್ನು ಈ ಮೂವಿ ನೆಗೆಟಿವ್ ಅಂತ ಬಂದರೆ ಮೂವಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಅಲ್ಲಿ ಕೆಲವೊಂದು ಸೀನ್ಸ್ ಆ್ಯಡ್ ಮಾಡಿದ್ದಾರೆ, ಈ ಸೀನ್ಸು ಬೇಡವಾಗಿತ್ತು ಅನಿಸುತ್ತೆ. ಸಾಂಗ್ಸು ಮಧ್ಯದಲ್ಲಿ ಸಾಂಗ್ಸ್ ಬಂದು ಎಲ್ಲೋ ಮೂವಿ ಸ್ಟೋರಿನ ಹಾಳು ಮಾಡುತ್ತೆ. ಮತ್ತು ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಅಲ್ಲಲ್ಲಿ ಸ್ವಲ್ಪ ಓವರ್ ಅನಿಸುತ್ತೆ. ಬಿಟ್ಟರೆ ಮೇಜರಾಗಿ ನೆಗೆಟಿವ್ ಅಂತ ನನಗೆ ಯಾವುದೂ ಅನಿಸಿಲ್ಲ. ಇನ್ನು ಪಾಸಿಟಿವ್ ಅಂತ ಬಂದರೆ ಹೇಳ್ಬೇಕಂತ ಅಂದ್ಕೊಂಡಿರೋ ಸ್ಟೋರಿ ಇದೆಯಲ್ಲ, ಅದು ಮೇಯ್ನ್ ಪಾಸಿಟಿವು. ಮತ್ತು ಆ್ಯಕ್ಷನ್ ಸೀಕ್ವೆಲ್ಸು ಅದು ಈ ಮೂವಿಗೆ ಒನ್ ಆಫ್ ದಿ ಪಾಸಿಟಿವ್ ಅಂತಲೇ ಹೇಳ್ಬೋದು. ಈ ಮೂವಿ ನೀನು ನೋಡಬೇಕಾ ಅಂದರೆ ಖಂಡಿತವಾಗ್ಲೂ ಮೂವಿನ ಒಂದ್ಸತಿ ಥಿಯೇಟರಲ್ಲಿ ನೋಡ್ಬೋದು. ನಾನು ಈ ಮೂವಿ ಕೊಡ್ತಿರೋ ರಿವ್ಯೂ 5ಗೆ 3.5 ಕೊಡ್ತಿದ್ದೀನಿ. ನಾನಿಷ್ಟು ಹೇಳಿ ನಾನಿದು ರಿವ್ಯೂ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಸಿಗ್ತೀನಿ.